ಇನ್ನು ಇವತ್ತು ಮುಡಾ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಹರಿಹಾಯ್ದಿದ್ದಾರೆ. ಸೈಟ್ ವಾಪಸ್ ಪಡೆದು ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ ಇಲ್ಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೈಟ್ ವಾಪಸ್ ಪಡೆಯೋ ಅಧಿಕಾರ ಆಯುಕ್ತರಿಗೆ ಇಲ್ಲ. ಅದು ಹೇಗೆ ಅವ್ರು ಲೆಟರ್ ಬರೆದ ತಕ್ಷಣ ನಾವು ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿ ಇವರು ವಾಪಸ್ ಪಡೆಯೋಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಡಾ ಆಯುಕ್ತರನ್ನ ಮೊದಲು ಬಂಧಿಸಬೇಕು ಅಂತಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸಿಎಂ ಪತ್ನಿ ಹೆಸರಿನಲ್ಲಿರುವಂತಹ ಸೈಟ್ ಅದು ಹೇಗೆ ವಾಪಸ್ ಪಡ್ಕೊಂಡ್ರು ಅನ್ನುವಂಥದ್ದು ಪ್ರಶ್ನೆ. ಯಾವ ಆಧಾರದ ಮೇಲೆ ಸೈಟನ್ನು ವಾಪಸ್ ಪಡಿತಾರೆ ಇವರು? ಮುಡಾ ಆಯುಕ್ತರು ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಇಲ್ಲಿ ಅಂತಲೂ ಕೂಡ ಮಾತಾಡಿದ್ದಾರೆ. ಈ ಸರ್ಕಾರ ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಆಲ್ರೆಡಿ ಕೈ ಹಾಕಿದ್ದಾರೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಸೈಟ್ ನಮ್ಮದೇ ಅಂತ ಹೇಳ್ಕೊಂಡಿದ್ದಾರೆ. ಜುಜುಬಿ ಸೈಟು ಅಂತ ಅವರಲ್ಲ ಅಡ್ವೊಕೇಟ್ ಹೇಳಿದ್ದಾರೆ. ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತಾಗಿ ಎನ್ಕ್ವೈರಿ ಆಗಬೇಕು ಅಂತ ಕೊಟ್ಟಾಗಿದೆ. ಈಗ ಆ ಪ್ರಾಪರ್ಟಿ ಕೋರ್ಟ್ನ ಅಂಡರ್ನಲ್ಲಿದೆ. ಆ ಪ್ರಾಪರ್ಟಿ ಯಾವುದು ಇಲ್ಲ, ಅದಕ್ಕೆ ಅಲ್ಲಿ ಮಾತಾಡೋಣ ಅಂತ ಹೇಳಿದೆ ನಾನು. ಇಲ್ಲಿ ಪ್ರಶ್ನೆ, ನೆನ್ನೆ ಸೈಟನ್ನು ನಾನು ವಾಪಸ್ ಕೊಟ್ಟಿದ್ದೀನಿ, ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ, ಯಾವ ಕಾಂಟೆಕ್ಸ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು? ಯಾರ ಸೈಟ್ ಅದು? ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು? ಈಗ ಮೂಡಾ ಕಮಿಷನರ ಲೋಕಾಯುಕ್ತಕ್ಕೆ ಏನಾದರೂ ಗಟ್ಸಿದ್ರೆ, ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ದರೆ ತನಿಖೆನಲ್ಲಿ ಆ ಮೂಡಾ ಕಮಿಷನರ್ನ ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ. ಯಾಕೆ ಮೂಡಾ ಕಮಿಷನರ್ದನ್ನು ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ? ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ, ಕೋರ್ಟ್ ಆದೇಶ ಕೊಟ್ಟಾಗಿದೆ. ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನೆನ್ನೆ ಡ್ರಾಮಾ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ? ಇವರು ಖಾತೆ ಹೆಂಗೆ ಬದಲಾವಣೆ ಮಾಡ್ತಾರೆ? ಅಲ್ಲಿಗೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದ್ದಕ್ಕೆ ನೆನ್ನೆ ಬೆಣೆ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇವತ್ತು ಆ ಅಧಿಕಾರಿಯನ್ನು ದುರುಪಯೋಗ ಪಡಿಸ್ಕೋಬೇಕಾದ್ರೆ ಯಾರ್ಯಾರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಆ ಅಧಿಕಾರಿ ಮೇಲೆ ನೆನ್ನೆ ಸೈಟನ್ನು ವಾಪಸ್ ಪಡೀಲಿಕ್ಕೆ ಯಾರು ಪ್ರೆಷರ್ ಹಾಕಿದ್ದಾರೆ? ಈಗ ಇದೆಲ್ಲ ತನಿಖೆ ಆಗಬೇಕಲ್ಲ. ಮತ್ತೆ ಆ ಅಧಿಕಾರಿ ನೆನ್ನೆಯ ಇಲ್ಲಿಗಲ್ ವೇನಲ್ಲಿ ಇವತ್ತು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಅಧಿಕಾರಿ ತಗೊಂಡಂಥ ನಿರ್ಧಾರವು ಕಂಟೆಂಪ್ಟ್ ಆಗುತ್ತೆ. ಬಹುಶಃ ಖಾತಾ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಸಾಕ್ಷಿಗಳನ್ನು ತಿರುತ್ತಲಿಕ್ಕೆ ಈ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಸಿದ್ದರಾಮಯ್ಯ ನಂದು ಇದೆಂಥದ್ದು ಭಾಳ ಪರಿಶುದ್ಧವಾದಂಥ ಭಾಳ 30 ವರ್ಷದ ವ್ರತ ಯಾವ ರೀತಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ನಡೀತಾ ಇದೆ. ಇದು ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಆ ಅಧಿಕಾರಿನ ಲೋಕಾಯುಕ್ತ ಅಧಿಕಾರಿಗೆ ಹೇಳ್ತೀನಿ, ಇವತ್ತು ಕಾನೂನುಬದ್ಧವಾಗಿ ನೀವು ತನಿಖೆ ಮಾಡ್ತಾ ಇದ್ರೆ ಇವತ್ತು ಮೊದಲು ಆ ಮೂಡಾ ಅಧಿಕಾರಿನ ಅರೆಸ್ಟ್ ಮಾಡಬೇಕು. ಈ ಸರ್ಕಾರ